Hello guys, welcome back to my YouTube channel. ಕೆಲಸ ಇರಲಾದ್ರೆ ಊಟ ಮಾಡಕ್ ಕುಂತಾರ. ಕೆಲಸ ಇದ್ದಾರೆ ನೋಡ್ರಿ, ನಮ್ಮ ಪಾಪ ಮುಂಜಾನೆ ಎದ್ದು ಪೂಜೆ ಮಾಡಕ್ ಕುಂತಾಳ. ವೆರಿ ಗುಡ್ ಯವ. ಇವಾಗ ನಂದು ರೂಮ್ ಲೈಫ್ ಬರೋದು ಫುಲ್ ಹೆವಿ ಲೇಟ್ ಆಯಿತು, ಹಂಗಾಗಿ ಸ್ವಲ್ಪ ಒಂಥರ ಲೇಟ್ ಆಗ್ಯದ. ಮುಂಜಾನೆ ಅಣ್ಣಾಜಿ ಬಂದಾನ. ಅಣ್ಣಾಜಿ ಏನಕ್ಕೆ ಬಂದಿರೋದು? ನಮ್ಮ ಅಣ್ಣಾಜಿ ನೋಡ್ರಿ ಗಾಯ್ಸ್, ಸಣ್ಣಗಿರಾಗ ಪ್ರಧಾನಮಂತ್ರಿ ಆದತ್ತ ನೋಡ್ರಿ. ಅಣ್ಣ ಊಟ ಆಯ್ತಾ? ನಂದು ಆಗಿಲ್ಲ ಅಣ್ಣಾಜಿ, ಅಲ್ಲುದ್ಕೇಬೇಕು. ಇವಾಗ ಅಲ್ಲುದ್ಕೊಂಡು ನಮ್ಮ ತಂಗಿನ ಎರಡನೇ ಊಟ ಸ್ಟಾರ್ಟ್ ಆಗ್ಯದ ನೋಡ್ರಿ. ಎರಡನೇ ಊಟ, ಎರಡನೇ ಒಪ್ಪತ್ತು. ನಮ್ಮ ಅಕ್ಕ ಪಾಪ ಉಂಡೆ ಅಲ್ಲಿನ ಸುಳ್ಳು ಮಾತದು. ನೋಡ್ರಿ ಅಂತಾರ ಮುಂಜಾನೆ ಗಣಸ್ ಮಕ್ಕಳು ಊಟ ಮಾಡ್ತಾರಂತಂದು. ಇಲ್ಲ, ತಪ್ಪದು. ಹೆಣ್ಮಕ್ಳು ಉಣ್ತಾರ. ನಾನು ನಮ್ಮ ಮಾಮ ಉಣಲ್ಲ, ಒಂದು 12 ಗಂಟೆಗೆ ಉಣ್ತೀವಿ. ಇವ್ರು ಉಣ್ತಾರ ಮುಂಜಾನೆ 10 ರೂಪಾಯಿ ಸ್ಟಾರ್ಟೇ ಉಣೋದು. ಯಾಕೆ ಏನು ಚಿಂತೆ ಮಾಡ್ತಾರ ನೀವು? ಇರ್ಲಿ ಏನಾಗ ಗಾಯ್ಸ್, ನಮ್ಮ ಅಕ್ಕಂದು ವರದಿ ಬರೋದು ಜೆರಾಕ್ಸ್ ಕಾಪೀಸು ದೇವರಾಜ್ ಬೈ ತಂದು ಕೊಟ್ಟನ. ಅದು ಎಲ್ಲಿಟ್ಟಿನಂತ ದ್ಯಾಸ ಬರೋದು. ಅದು ಎಲ್ಲಿ ಹೋಗಿ ಎಲ್ಲ ಕಡೆ ಹುಡುಕಿದ್ಯಾ. ವಸಂತನವ್ರ ಮನೆ ಹುಡುಕಾಡಿದೆ, ನಮ್ಮ ಆರ್ ಮನೆ ಹುಡುಕಾಡಿದೆ, ರೂಮ್ನಾಗ ಹುಡುಕಾಡಿದೆ, ದೇವರಾಜ್ ಬೈನವ್ರ ಮನೆ ಹುಡುಕಿದ್ಯಾ, ಮಹಾಲಕ್ಷ್ಮಿ ಅಕ್ಕನವ್ರ ಮನೆ ಎಲ್ಲ ಕಡೆ ಹುಡುಕಾಡಿದೆ. ಎಲ್ಲಿ ಅದಂತ ಸಿಗ ಹೊಲ್ದೆ ಕಣ ಒಂದು ಚೂರು. ಈ ಬ್ರಷ್ ದಿನ ಹುಡ್ಕೋದು ಬಂದ ನಣೆ ಬರ್ಕ ಸಾಕಾಗದ. ಏನೋ ತಿನ್ಬೇಕಪ್ಪ, ನೆನಪಿನ ಶಕ್ತಿ ಬರೋದು. ಗಾಯ್ಸ್, ಇವಾಗ ಬಜ್ಜಿ ಮಾಡಕ್ಕೆ ಕುಂತಾರ ನೋಡ್ರಿ. ನಮ್ಮ ತಂಗಿ ನಮ್ಮ ಅಕ್ಕ ಕಲ್ತು ಬಜ್ಜಿ ಮಾಡಕ್ಕೆ ಕುಂತಾರ. ಇಷ್ಟರದಾಗ ಎಷ್ಟು ಬಜ್ಜಿ ಆಗ್ತವೆ ದೇವ್ರೇ ಬಲ್ಲ ನೋಡಮ್ರಿ. ಏನಕ್ಕದು ಕರಿಬೇವು ನೋಡ್ರಿ. ಆಯ್ತು ಹಂಗೆ ಸಿಸ್ಟಮೆಟಿಕ್ ಮಾಡ್ತಾರೆ. ಭಾರಿ ಸಿಸ್ಟಮೆಟಿಕ್ ಆಳು ಇರೋದು. ಮತ್ತೆ ಏನು ಮಾಡ್ತೀವಿ, ಹೆಂಗೆ ಮಾಡ್ತಾರ ಅಂತ ತಿನ್ಬೇಕು. ಇಲ್ಲಾಂದ್ರೆ ಕೋಳು ಕಾಣಲ್ಲ ಹೋಗ್ತೀವಿ. ಗಾಯ್ಸ್, ಬಜ್ಜಿ ಇವಾಗ ಏನಂತಾರ, ಕರಿಯಕ್ಕೆ ಕುಂತಾರ ಅಂತಾರ, ಏನು ಅದು ಹಾಕಕ್ಕೆ ಕುಂತಾರ ಅಂತಾರ, ಏನಂತಾರ ನೋಡಿ. ಹಾಕ್ಕೊಂತಾರ ಅಕ್ಕ ಬಜ್ಜಿ ಹೊರಗೆ ಬಂದ್ಮೇಲೆ ನೋಡ್ಬೇಕು ಹೆಂಗಾಗ್ಯಾವ, ಏನು ಸುದ್ದಿ, ಚಂದ ಆಗ್ಯಾವ ಚಂದ ಆಗಿಲ್ಲ. ನೈಸ್ ಇದು ಕುದಿಯೋದು ನೋಡಿದ್ರೆ ಚಂದ ಆಗ್ಯಾವ ಅನಿಸ್ತದ. ಬಟ್ ಟೇಸ್ಟ್ ಹೆಂಗಾವ ದೇವ್ರೇ ಬಲ್ಲ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಆ ಥರ ನೋಡ್ಬೇಕಿನ್ನ. ಬಜ್ಜಿ ಹಾಕೋದಕ್ಕೆ ಬೋಗಣಿ ತೊಗೋಬೇಕು. ಒಂದು ಬೋಗಣಿ ಅದ, ಭಾಳ ಸಿಸ್ಟಮೆಟಿಕ್ ಆಗಿದೆ. ಇದು ನೋಡ್ರಿ ಬೋಗಣಿ. ಯಪ್ಪೋ, ಇದು ರೊಕಟ್ ಅಂದ್ರೆ ಒಕಟ ನೋಡ್ರಿ, ಹಂಗೆ ಯೂಸ್ ಮಾಡಂತಾರ. ಕಿಂದಡಕ್ಕೆ ಕಿದಿ ಇದು ತೊಗಲೇನಂತೀನಿ, ಇದು ಬ್ಯಾಡ ಅಂತ. ಇದೇ ಬೇಕಂತ ನೋಡ್ರಿ. ಪೂರ ಎಷ್ಟು ಶತಮಾನಗಳ ಕಾಲದಲ್ಲಿ ಯೂಸ್ ಮಾಡ್ತೇವೆ. ಪೋರ್ಚುಗೀಸ್ ಅವ್ರು ಯೂಸ್ ಮಾಡ್ತಿದ್ದು ಬೊಗಣಿ ನೋಡ್ರಿ. ಇದು ಹಂಗೆ ಗಿಫ್ಟಾಗಿ ಕೊಟ್ಟೋ ಯಾರಾದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬರಕಂತಾರ ನೋಡ್ರಿ. ಒಳಗ ಅಕ್ಷರಗಳವ, ಲಿಪಿಗಳವ, ಏನು ಓದಕ್ಕೆ ಬರಲ್ಲ ಅಷ್ಟೇ ನೋಡ್ರಿ. ಬಂದ ನೋಡ್ರಿ ಬಜ್ಜಿ, ಭಾಳ ಬಿಸಿ ಅವ. ಆಯಿಲ್, ಮತ್ತೆ ಬಜ್ಜಿ, ಅದೇ ಬೋಗಣಿ. ಗೈಸ್, ಮಸ್ತ್ ಬಜ್ಜಿ ಅದಾವು ನೋಡ್ರಿ. ಇಲ್ಲಿ ಅಲ್ಲಿ ಎಲ್ಲೆಲ್ಲೂ ಬಜ್ಜಿನೇ. ಇವಾಗ ಒಂದು ಟೇಸ್ಟ್ ಮಾಡ್ತೀನಿ ನೋಡಮ್. ಬಿಸಿ ಎಲ್ಲ ಇದ್ದವಲ್ಲ ಹೋಗ್ಯವ. ನಾನು ಮೆಣಸಿನ್ಕಾಯಿ ತಿನ್ನಲ್ಲ ಅಷ್ಟೊಂದು, ಸೊ ಹಂಗಾಗಿ ಮೆಣಸಿನ್ಕಾಯಿ ಇರಲಾರ್ದು ಬಜ್ಜಿ ನೋಡಿ ಅಂದ್ರಾಗಿಲ್ಲ. ಬಂದ ನಮ್ಮ ಮಾಮ ಕರೆಕ್ಟ್ ಟೈಮಿಗೆ. ಬಜ್ಜಿ ಮಾಮ ಸೂಪರ್. ಬಸ್ತೀನಿ ಬಾ. ಗೈಸ್, ಕರೆಕ್ಟ್ ಏನೋ ಒಂದು ಮಾಡೋ ಹೊತ್ತಿಗೆ ಬರ್ತಾವ ನೋಡ್ರಿ ತಾನು ನಮ್ಮ ಮಾಮ. ಕರೆಕ್ಟ್ ಏನೋ ತಿನ್ನೋ ಹೊತ್ತಿಗೆ, ಏನೋ ಮಾಡೋ ಹೊತ್ತಿಗೆ ಅಕ್ಕ ಮಾಡಕ್ಕಂತಾಳ. ಗೈಸ್, ಬಜ್ಜಿ ಪುಟ್ಟ್ಯಾಗ ಕೊಟ್ಟಾರ ನೋಡ್ರಿ ನನಗೆ, ಪೋರ್ಚುಗೀಸ್ ಸರ್ ಪುಟ್ಟ್ಯಾಗ. ಇಲ್ಲಿ ಯಪ್ಪೋ, ಅವಾಗ ನಾ ಉಣೋದು ಮುಂಜಾನೆ, ಇವಾಗ ನಾ ಉಣೋದು. ಬರೇ ಉಣವತ್ತಿಗೆ ಅಷ್ಟೇ ಆಗ್ದ ಬರ್ತಾಳೆ ಗಾಯ್ಸ್ ನಮ್ಮ ತಂಗಿ. ಅಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ಅವರು ಟೇಸ್ಟ್ ನೋಡಕ್ಕೆ ಕುಂತಾರ. ನಾವಿಲ್ಲಿ ಕುಂತು ಆರಾಮ್ ತಿನ್ನಕ್ಕೆ ಕುಂತೀವಿ.
ನೋಡ್ರಿ ಇಷ್ಟು ಬಿಸಿ ಬಿಸಿ ಬಿಸಿಲಾದ ಬಿಸಿಲು ಬಿಸಿ ಆಡತ್ ಬಿಡು ಅಂದ್ರೆ ಬಿ ಬಿಸಿ ಬಿಸಿ ಬಜ್ಜಿ ಮತ್ತು ಕಟ್ಟಿ ರೊಟ್ಟಿ ಮತ್ತು ಪಲ್ಯ ಜನ ಕುಂತಾಳ ನಮ್ಮ ತಂಗಿ. 6 hours later. ಗೈಸ್ ನೈಟ್ ಆಗ್ಯದ, ಊಟ ಮಾಡಕ್ಕೆ ಕುಂತಾರೆ ಎಲ್ಲ ಜನ. ಇಲ್ಲಿ ನೋಡ್ರಿ ದುಡಿಯೋರು, ಇಲ್ಲಿ ಊಟ ಮಾಡೋರು. ನಮ್ಮ ಹೊಲ್ಕ್ ಹೋಗಿ ತೆಲ್ಲು ಬೆರ್ಸಿ ಅಂದಾಳ. ಬಟ್ ನಮ್ಮ ಮಾಮ ಆರಾಮ್ ಕುಂತು ಉಣ ಕುಂತಾನ. ಕೆಲಸ ಇರ್ಲಾದ್ರೆ ನೀರು ಕೊಡಕ್ಕೆ ಕುಂತಾರ. ನಾನು ಅವ್ರನ್ನೆಲ್ಲ ನೋಡ್ಕೊಂತ ಸುಮ್ಮನೆ ಕುಂತೀನಿ. ನೋಡ್ರಿ ಪ್ರೀತಿ 2 ರೊಟ್ಟಿ ಒಲ್ಲೆ ಅಂತ ನಮ್ಮ ಮಾಮ ನಮ್ಮ ಅವ್ವ ಬೇಕಂತಾಳೆ, ಈಗ ಉಣ ನೀನು ಅಂತ ಅಂತೀಸಿ. ನಮ್ಮ ಅವ್ವ ಪಾಪ ತೆಲ್ಲೆ ಕುಂತಂತ, ಹಂಗಾಗಿ ಇವಾಗ ಹಾಸ್ಪಿಟ್ಲ್ಗೆ ಹೋಗಿ ಬಂದೀವಿ. 2 ಸೂಜಿ ಮಾಡಿಸ್ಕೊಂಡಾಳ. ಸೂಜಿ ಮಾಡಿಸೋ ಹೊತ್ತಿಗೆ ಅಪ್ಪೋ ಯಾವ ಅಂತ ಅದ್ರ ಕುಂತಳು ಪಾಪ. ಏನು ಮಾಡೋದು, ಸೂಜಿ ಅಂದ್ರೆ ಆಗಿ ಬರಲ್ಲ ಆಕಿಗೆ, ಬಿಸಿಲಂದ್ರೆ ಆಗಿ ಬರ್ತದೆ. ಬಿಸಿಲಾಗ ಎಷ್ಟು ತಿರುಗಿ ಆಡ್ತಾಳೆ ಅಷ್ಟು ಆ್ಯಕ್ಟಿವ್ ಇರ್ತಾಳೆ. ನೆಳಿಗೆ ಬಂದರೆ ಸುಸ್ತಾತಾಳೆ ಅಲ್ಲವ. ಹಾಂ ಗಾಯ್ಸ್, ನಮ್ಮ ಮಾಮನವರು ಈ ಸ್ಥಳಕ್ಕೆ ಹೋಗಿದ್ರಂತ. ಯಾವಾಗ ಹೋಗಿದ್ರು ಮಾಮ? 12 ಗಂಟೆಗೆ ಹೋಗ್ಯಾರಂತ. 12 ಗಂಟೆಗೆ ಹೋದವ್ರ 4 ಆದ್ರೆ ಹೊರ್ಯಾಗ ಬರವಲ್ರಂತ ಕಾಣ ಅಂತ ಪರಿ. ಇಲ್ಲಿ ನೋಡ್ರಿ ಇಷ್ಟು ಬಡ್ದಾಡಕ್ ಕುಂತಿ ಮಾತಾಡಕ್ ಕುಂತಿ, ಫೋನ್ ನೋಡ್ತಾಳ ಈಗ ಅಕ್ಕ. ನಮ್ ತಾತನ್ ಬೇಡ ನಾನಪ್ಪ ಇದ್ದೇನೆ ಮತ್ತೆ ಬೇಳೆ ಸಾರು ಹಾಕೊಂಬರ್ಲಂದ್ರೆ ಯಾರಿಗೆ ಮಾತಾಡಕತ್ತಿದೆ? ಆಯ್ತು, ಬೇಳೆ ಸಾರು ಹಾಕ್ಯಂಬರ್ಲ ಅಂದ್ರೆ ಯಾಕಡೆ ಮಾತಾಡ್ತಾನೆ. ಆಯ್ತು ಇಡು ಅಂತಾನೆ ಪಡೀಲಿ. ಗಾಯ್ಸ್, ನಂದು ಊಟ ಆಯ್ತು. ಇವಾಗ ಇದು 2 ಗ್ಲಾಸ್ ನಮ್ಮ ಮಾಯರ ಮನೆಗೆ ಒಯ್ಬೇಕು. ಗಾಯ್ಸ್, ಒಂದು ಗ್ಲಾಸ್ನಾಗ ಏನಪ್ಪ ಪಲ್ಯ, ಒಂದು ಗ್ಲಾಸ್ನಾಗ ಸಾರು ಹಾಕ್ಯಂದು ಸೀದಾ ಹೋಗಿ ನಮ್ಮ ಮಾಯರ ಮನೆಗೆ ಕೊಟ್ಟು ಸೀದಾ ಕ್ರಿಕೆಟ್ ನೋಡಕ್ಕೆ ಬಂದೀನಿ. ಕ್ರಿಕೆಟ್ ಏನು ಮ್ಯಾಚಪ್ ಇವತ್ತು, ಪಂಜಾಬ್ ಮತ್ತು ಡೆಲ್ಲಿ ಫುಲ್ಲು ಸೈಕ್ ಮ್ಯಾಚ್. ಏನಪ್ಪ ಆಯ್ತು, KL ರಾಹುಲ್ ಅವ್ರು ಗೆದ್ದಾರ ಅಂದ್ಕೊಂಡಿದ್ವಿ, ಬಟ್ ಗೆದ್ಯಕ್ಕೆ ಬಿಡಲ್ಲ. ಇವಾಗ ಮತ್ತೆ ಹೈದ್ರಾಬಾದ್ ರಾಜಸ್ಥಾನ್ ನಡೆದದ. ಇನ್ನು ಯಾವಾಗ ಗೆತ್ತಿದೆ ಯಾವಾಗ ಸೋತದ ಒಂದು ಗೊತ್ತಲ್ಲ. ಫಸ್ಟ್ ಕ್ಯಾಚ್ ಆಗ್ಬಿಟ್ಟ ಜುರೇಲು, ಸೆಕೆಂಡ್ ಬಾಲು ಹಾಕ್ಕೊಂತಾರ. ಸೊ ಕ್ರಿಕೆಟ್ ನೋಡಿ ಫುಲ್ಲು ಆಮೇಲೆಲ್ಲ ಮನ್ಸು ಬರ್ಷ ಅಂತ ಕುಂತಿ ನೋಡ್ರಿ. ಇವಾಗ ಜಸ್ಟ್ ರಾಜಸ್ಥಾನ್ ವಿನ್ ಆಯಿತು. ಸೊ ಇವಾಗ ಲಾಗ್ ಎಂಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇವು ಎಲ್ಲ ಕ್ಲೋಸ್ ಮಾಡಿ ಕಿಟಕಿ ಮ್ಯಾಕ್ ಹೋಗ್ಬೇಕಂತ ಮಾಡೀನಿ. ಸೊ ತಣ್ಣ ಗಾರಿ ಅಂತ ಭಾರಿ ಗಾಳಿ ಬೀಸದ. ಸೊ ಹಂಗಾಗಿ ಈಚ್ ಆ್ಯಂಡ್ ಎವ್ರಿ ಒಂದು ಫ್ಯಾನ್, TV ಎಲ್ಲ ಆಫ್ ಮಾಡಿ ಕಿಟಕಿ ಮುಚ್ಚಿ ಕೀಲ್ ಹಾಕ್ಯಂದು ಹೋಗ್ಬೇಕು. ಯಾಕಂದ್ರೆ ಕೆಟ್ಟ ಕಳ್ಳರು ಬಂದ್ರೆ ಒಂದು ಕಿರಿಕಿರಿ. ಒಂದು ವೇಳೆ ಕಳ್ಳರು ಬಂದ್ರೆ ಬರೀ ಚಪ್ಪಲ್ ಹೊಡೆಯೋತಾರ ಇಲ್ಲಿ. ಅಂಥ ಪರಿ ಜನ ಅದ, ಅಂಥ ಪರಿ ಫುಲ್ಲು ಸಿಕ್ಕರು ಮಾತ್ರ ಅವನು ಹರ್ಕೊಂಡು ತಿಂತಾರ. ಅಷ್ಟು ಧೈರ್ಯ ಎಲ್ಲ ಬಿಡ್ರಿ. ನಮ್ಮೂರಾಗ ನಮ್ಮ ರೂಮ್ ಬಂದು ಕಳ್ತನ ಮಾಡೋದು ಅದು ಬಿಡ್ರಿ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗ್ತದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಲವ್.